ಜ್ಯೋತಿಷ್ಯದಲ್ಲಿ ಅತ್ಯಂತ ಭಯಾನಕ ಮತ್ತು ಅಪಾಯಕಾರಿ ದೋಷಗಳಲ್ಲಿ ಒಂದು ಶನಿ ದೋಷ. ಶನಿ ದೋಷದಿಂದ ಬಳಲ್ತಾ ಇರುವಂಥವರು ತಮ್ಮ ಜೀವನದಲ್ಲಿ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗತ್ತೆ. ಹೀಗಿರುವಾಗ 2026ರಲ್ಲಿ ಶನಿಯೊಂದಿಗೆ ಬುಧ ಸಂಚಾರ ಕೂಡ ನಡೆಯುತ್ತೆ. ಏಪ್ರಿಲ್ 11ನೇ ತಾರೀಕು 2026ರಂದು ಶನಿ ಇರುವಂತಹ ಮೀನರಾಶಿಗೆ ಬುಧನು ಪ್ರವೇಶ ಮಾಡ್ತಾನೆ. ಬುಧ ಬುದ್ಧಿವಂತಿಕೆ, ಸಂವಹನ, ಜಾಣ್ಮೆ ಸೂಚಕ ಗ್ರಹವಾಗಿದ್ದರೂ ಕೂಡ ಶನಿಯೊಂದಿಗೆ ಸೇರಿಕೊಂಡಾಗ ಅದು ಕೆಲ ರಾಶಿಯವರ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಇದರಿಂದಾಗಿ ಕೆಲವು ರಾಶಿಯವರಿಗೆ ಆರ್ಥಿಕ ತೊಂದರೆ ಅಂದರೆ ಹಣಕಾಸಿನಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾದರೆ ಅಂತಹ ರಾಶಿಯವರು ಯಾರ್ಯಾರು ನೋಡೋಣ. ಮೇಷರಾಶಿಯ 12ನೇ ಮನೆಯಲ್ಲಿ ಶನಿ ಮತ್ತು ಬುಧನ ಸಂಯೋಗ ನಿಮಗೆ ಶುಭ ಫಲಗಳನ್ನು ನೀಡೋದಿಲ್ಲ. ಮುಂದಿನ ವರ್ಷ ಶನಿಯೊಂದಿಗೆ ಬುಧನ ಸಂಚಾರ ಅನ್ನುವಂಥದ್ದು ಮೇಷರಾಶಿಯವರಿಗೆ ಕಠಿಣ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ. ಮಾಡಿದ ಯಾವುದೇ ಕೆಲಸ ಕೂಡ ಕೈ ಹಿಡಿಯೋದು ಕಷ್ಟ. ಹೂಡಿಕೆಯಿಂದ ನಷ್ಟ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವುದೇ ಶುಭ ಕಾರ್ಯಗಳೇ ಇರಲಿ ಅದಕ್ಕೆ ಒಂದಿಲ್ಲೊಂದು ಅಡೆತಡೆಗಳು ಉಂಟಾಗ್ತಾ ಇರ್ತವೆ. ನೀವು ಅನೇಕ ಅನಿರೀಕ್ಷಿತ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಆರ್ಥಿಕ ಹಿನ್ನಡೆಗಳು ನಿರಂತರವಾಗಿ ಮುಂದುವರಿತವೆ. ನೀವಷ್ಟೇ ಅಲ್ಲದೆ ನಿಮ್ಮ ಕುಟುಂಬವೂ ಕೂಡ ಇದರ ಪರಿಣಾಮವನ್ನು ಎದುರಿಸುತ್ತೆ. ನಿಮ್ಮ ಜಾತಕದಲ್ಲಿ ಶನಿ ಬಲವಾದ ಸ್ಥಾನದಲ್ಲಿಲ್ಲದೆ ಇರೋದರಿಂದ ನೀವು ಕೆಲವು ನೆಗೆಟಿವ್ ಪರಿಣಾಮಗಳನ್ನು ಅಂದರೆ ನಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸ್ತೀರಿ. ಸಾಮಾನ್ಯವಾಗಿ ಶನಿಯಿಂದ ಉಂಟಾಗುವ ಪರಿಣಾಮಗಳು ಸಾಮಾನ್ಯವಲ್ಲ ಅನ್ನೋದನ್ನು ನಾವು ಮರಿಬಾರದು. ಇನ್ನು ಕುಂಭರಾಶಿಯವರು ಮುಂದಿನ ವರ್ಷದಲ್ಲಿ ಕುಂಭರಾಶಿಯವರಿಗೆ ಶನಿಯೊಂದಿಗೆ ಬುಧನ ಸಂಯೋಗ ಅನೇಕ ಸವಾಲುಗಳನ್ನು ತಂದೊಡ್ಡುತ್ತೆ. ಕುಂಭರಾಶಿಯ 2ನೇ ಮನೆಯಲ್ಲಿ ಶನಿ ಮತ್ತು ಬುಧ ಸಂಯೋಗವಾಗಲಿದೆ. ಈ ಸಮಯದಲ್ಲಿ ಹಣ ಆಗಮನಕ್ಕೆ ಅನೇಕ ಅಡೆತಡೆಗಳು ಅಂದರೆ ಎಲ್ಲಿಂದಾದರೂ ನಿಮಗೆ ಹಣ ಬರಬೇಕು ಅಂತಿದ್ದರೆ ಅದು ಸರಾಗವಾಗಿ ಬರೋದಿಲ್ಲ. ಒಂದಷ್ಟು ಅಡೆತಡೆಗಳು ಉಂಟಾಗ್ತವೆ. ಮತ್ತು ಬುಧನ ಸಂಚಾರದಿಂದಾಗಿ ನೀವು ದೀರ್ಘಕಾಲೀನ ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗತ್ತೆ. ನೀವು ಬಯಸಿದಂತೆ ಜೀವನದಲ್ಲಿ ಏನೂ ಕೂಡ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಕಠಿಣ ಪರಿಶ್ರಮದ ಫಲವನ್ನು ನೀವು ಆನಂದಿಸೋದಕ್ಕೆ ಸಂದರ್ಭಗಳೇ ಬರೋದಿಲ್ಲ. ಕಷ್ಟಪಡ್ತೀರಿ, ಅದರ ಫಲ ಅನುಭವಿಸೋದಕ್ಕೆ ಆಗೋದಿಲ್ಲ. ಮತ್ತು ದೊಡ್ಡ ಮಟ್ಟದ ಹಾನಿಕಾರಕ ಪರಿಣಾಮಗಳು ಉಂಟಾಗಬಹುದು. ಯಾವುದಾದ್ರೂ ರೀತಿ ನಷ್ಟ ಆಗುವಂಥದ್ದು ಅಥವಾ ಹಾನಿ ಆಗುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿಯ 3ನೇ ಮನೆಯಲ್ಲಿ ಶನಿ ಬುಧನ ಸಂಯೋಗವಾಗುತ್ತೆ. ಈ ಗ್ರಹಗಳ ಸಂಯೋಗ ಮಕರ ರಾಶಿಯವರಿಗೆ ಶುಭ ಫಲಗಳನ್ನು ಅಷ್ಟೊಂದು ನೀಡೋದಿಲ್ಲ. ಉದ್ಯೋಗದಲ್ಲಿ ಕಿರಿಕಿರಿಯನ್ನು ಅನುಭವಿಸಬೇಕಾಗತ್ತೆ. ಕೆಲಸ ಕೈತಪ್ಪು ಆತಂಕ ಇರುತ್ತೆ. ಮಾಡೋ ಕೆಲಸ ಕೂಡ ಕೈತಪ್ಪಿ ಹೋಗಬಹುದು. ಮನೆಯಲ್ಲಿ ಕುಟುಂಬದವರೊಂದಿಗೆ ಯಾವುದಾದ್ರೂ ವಿಚಾರಕ್ಕೆ ಜಗಳ ಆಗಬಹುದು, ವಾದ ವಿವಾದ ಆಗಬಹುದು, ಮನಸ್ತಾಪ ಆಗಬಹುದು. ಹೂಡಿಕೆಯಿಂದಲೂ ಕೂಡ ಎಲ್ಲಾದರೂ ನೀವು ಹೂಡಿಕೆ ಮಾಡಿದರೆ ಅದರಿಂದನೂ ಕೂಡ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಈ ವಿದ್ಯಾರ್ಥಿಗಳೂ ಕೂಡ ಅಷ್ಟೇ. ಮಕರ ರಾಶಿ ವಿದ್ಯಾರ್ಥಿಗಳು ಅಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಮತ್ತು ಕೆಟ್ಟ ಸ್ನೇಹಿತರ ಒಂದು ಸಹವಾಸವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗತ್ತೆ. ನವವಿವಾಹಿತರು ಪರಸ್ಪರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳೋದು ಬೇಡ. ದೀರ್ಘಕಾಲದ ಸಮಸ್ಯೆಗಳನ್ನು ನೀವು ತಪ್ಪಿಸಬೇಕಾಗತ್ತೆ. ಆತುರದ ನಿರ್ಧಾರದಿಂದ ದೀರ್ಘಕಾಲದ ಸಮಸ್ಯೆ ಬಂದೊಡ್ಡುತ್ತೆ. ಮತ್ತು ಶನಿಯು ಮೀನರಾಶಿಯಲ್ಲಿ ದೀರ್ಘಕಾಲ ಇರೋದರಿಂದ ಅದರಿಂದ ಬರುವಂಥ ಎಲ್ಲ ಸವಾಲುಗಳನ್ನು ಮೀನರಾಶಿಯವರು ಅನುಭವಿಸಬೇಕಾಗತ್ತೆ. ಈ ಅವಧಿಯಲ್ಲಿ ಬುಧ ಕೂಡ ಮೀನರಾಶಿಯೊಂದಿಗೆ ಸೇರಿಕೊಳ್ಳೋದ್ರಿಂದ ನೀವು ಅನೇಕ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಅಲ್ಲದೆ ಕೆಲಸ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ನಷ್ಟಗಳು ಸಂಭವಿಸ್ತವೆ. ಆದರೆ ಬುಧ ಬಲವಾದ ಸ್ಥಾನದಲ್ಲಿ ಇರೋದರಿಂದ ಜೀವನದಲ್ಲಿ ನೀವು ಆಗಾಗ್ಗೆ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಅನ್ನೋದು ಸ್ವಲ್ಪ ಸಮಾಧಾನಕರ ಸಂಗತಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟ್ ಇನ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.